ಸಹ್ಯಾದ್ರಿ, ಗಗನ ಚುಂಬಿಸೋ ಕೊಡಚಾದ್ರಿ, ಧುಮ್ಮಿಕ್ಕಿ ಹರಿವ ಶರಾವತಿ, ಜೀವ ಜಲವಾಗಿ ಕರುನಾಡಿಗೆ ಬೆಳಕಾಗಿ ಚೈತನ್ಯವಾಗಿ ಹರಿಯುವ ತುಂಗ, ಭದ್ರೆ, ಕುಮುದವತಿ, ವರದೆಯ ಮಡಿಲಲ್ಲಿನ ಪುರಾಣ ಪುಣ್ಯ ಸ್ಥಳಗಳು, ಪ್ರವಾಸಿ ತಾಣಗಳು ಹಿಂದಿಗಿಂತಲೂ ವೆಲ್ ಕನೆಕ್ಟೆಡ್. ಮಲೆನಾಡಿನ ಮಲೆಗಳಲ್ಲಿ ಉತ್ತಮ ರೋಡ್, ರೇಲ್, ಏರ್ ಸಂಪರ್ಕದ ಕನಸು ಕಂಡವರು ಕರ್ನಾಟಕ ರಾಜ್ಯದ ಧೀಮಂತ ನಾಯಕರು, ನಿಕಟಪೂರ್ವ ಮುಖ್ಯಮಂತ್ರಿಗಳು ಬಿಎಸ್ ಯಡಿಯೂರಪ್ಪನವರು. ದೂರದೃಷ್ಟಿಯ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ವಿಕಾಸ ಪರ್ವದ ಹಾದಿಯಲ್ಲಿ ಬಿಎಸ್ ಯಡಿಯೂರಪ್ಪನವರ ಕನಸಿನ ಸಹ್ಯಾದ್ರಿಯ ಸರ್ವತೋಮುಖ ಅಭಿವೃದ್ಧಿಯ ಜವಾಬ್ದಾರಿ ಹೊತ್ತ ಬಿವೈ ರಾಘವೇಂದ್ರರವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿಯ ಮಹಾಪರ್ವದ ಮುಖ್ಯ ಭಾಗವಾಗಿ ಮಲೆನಾಡಿಗೆ ಕಳಸಪ್ರಾಯದಂತೆ ಬಿಎಸ್ ಯಡಿಯೂರಪ್ಪನವರ ಕನಸಿನ ಮಹತ್ವಾಕಾಂಕ್ಷೆಯ ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆಗೆ ಸಜ್ಜಾಗಿ ನಿಂತಿದೆ. ಸೋಗಾನೆ ಗ್ರಾಮದಲ್ಲಿ 775 ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಈ ವಿಮಾನ ನಿಲ್ದಾಣ ಈ ಭಾಗದ ಅಭಿವೃದ್ಧಿಗೆ ಅವಕಾಶಗಳ ಹೆಬ್ಬಾಗಿಲು ತೆರೆಯಲಿದೆ. ವಿಮಾನಗಳು ಹಗಲು ರಾತ್ರಿ ಕಾರ್ಯಾಚರಣೆಗೆ ಅನುಕೂಲವಾಗುವಂತೆ 3.05 ಕಿಲೋಮೀಟರ್ ರನ್ವೇ ಹೊಂದಿರುವ ಸುಸಜ್ಜಿತ ನಿಲ್ದಾಣ ಇದಾಗಿದ್ದು, ಏಕಕಾಲದಲ್ಲಿ 3 ವಿಮಾನಗಳು ನಿಲ್ಲುವ ವ್ಯವಸ್ಥೆ ಇಲ್ಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಇಚ್ಛಾಶಕ್ತಿಯ ಕಾರಣ ಮಲೆನಾಡಿನ ಜನರ ವಿಮಾನ ನಿಲ್ದಾಣದ ಕನಸು ಈಗ ನನಸಾಗಿದೆ. ಶಿವಮೊಗ್ಗ ನಗರವನ್ನು ಸ್ಮಾರ್ಟ್ ಸಿಟಿಯಾಗಿ ಪರಿವರ್ತಿಸುವ ಜೊತೆಗೆ ಪ್ರವಾಸಿ ತಾಣಗಳ ಮೂಲ ಸೌಕರ್ಯ ಅಭಿವೃದ್ಧಿ ಸಂಕಲ್ಪದ ಫಲ ಎಂದು ಜೋಗ್ ಫಾಲ್ಸ್ ಕೇಬಲ್ ಕಾರ್, ಸಿಗಂದೂರು ಬ್ರಿಡ್ಜ್, ಕೊಡಚಾದ್ರಿ ಕೇಬಲ್ ಕಾರಿಡಾರ್ ಯೋಜನೆ ಒಳಗೊಂಡಂತೆ ಲಯನ್ ಸಫಾರಿ, ಸಕ್ಕರೆಬೈಲು ಮತ್ತು ಉಡುತಿನಿ ಅಕ್ಕಮ್ಮದೇವಿ ತಾಣಗಳ ಅಭಿವೃದ್ಧಿ ಜೊತೆಗೆ ಸ್ವದೇಶಿ ದರ್ಶನದ ಪರಿಕಲ್ಪನೆಯೊಂದಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಸ್ ಅಂಡ್ ಸೇಫ್ ಸಂಪರ್ಕ ಕಲ್ಪಿಸುವ ಹಲವು ಯೋಜನೆಗಳಿಗೆ ಮುನ್ನುಡಿ ಬರೆದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ವತಿಯಿಂದ ರೂಪಾಯಿ 970.90 ಕೋಟಿ ಮೊತ್ತದ 7 ರಸ್ತೆ, 101.5 ಕಿಲೋಮೀಟರ್ ಅಭಿವೃದ್ಧಿ ಕಾಮಗಾರಿಗಳು ಅನುಮೋದನೆಗೊಂಡು ಚಾಲನೆಯಲ್ಲಿವೆ. ಶಿವಮೊಗ್ಗ ಜಿಲ್ಲೆಯ ಮುಳುಗಡೆ ಪ್ರದೇಶದ ಜನರ ದಶಕಗಳ ಕನಸು ಈಗ ನನಸಾಗುತ್ತಿದೆ. ಲಿಂಗನಮಕ್ಕಿ ಹಿನ್ನೀರಿನಲ್ಲಿ ಸಿಗಂದೂರು ಬ್ರಿಡ್ಜ್ ನಿರ್ಮಾಣ ಭರದಿಂದ ಸಾಗುತ್ತಿದೆ. ಜಿಲ್ಲೆಯಲ್ಲಿ ಇದುವರೆಗೂ ಕಂಡು ಕೇಳರಿಯದಷ್ಟು ರೈಲುಗಳ ಸಂಚಾರ ನಡೆಯುತ್ತಿದೆ. ಅಷ್ಟೇ ಅಲ್ಲದೆ ಶಿವಮೊಗ್ಗ, ಭದ್ರಾವತಿ ಇನ್ನಿತರ ಕಡೆಗಳಲ್ಲಿ ರೈಲ್ವೆ ಓವರ್ ಬ್ರಿಡ್ಜ್ಗಳ ನಿರ್ಮಾಣ, ನಿಲ್ದಾಣ ಮತ್ತು ಮಾರ್ಗಗಳನ್ನು ಮೇಲ್ದರ್ಜೆಗೇರಿಸುವ ಜೊತೆಗೆ ಶಿವಮೊಗ್ಗ, ಶಿಕಾರಿಪುರ, ರಾಣಿಬೆನ್ನೂರು ನೂತನ ರೈಲು ಮಾರ್ಗದ ಯೋಜನೆಯ 1ನೇ ಹಂತ ಶಿವಮೊಗ್ಗ ಶಿಕಾರಿಪುರವರೆಗಿನ 42 ಕಿಲೋಮೀಟರ್ ರೈಲು ಮಾರ್ಗದ ಶಂಕುಸ್ಥಾಪನೆ ನೆರವೇರಲಿದೆ. ಕೋಟೆಗಂಗೂರಿನಲ್ಲಿ ರೂಪಾಯಿ 76 ಕೋಟಿಗಳ ಅಂದಾಜು ವೆಚ್ಚದಲ್ಲಿ ಕೋಚಿಂಗ್ ಡಿಪೋ ನಿರ್ಮಾಣ ಹಾಗೂ ರೂಪಾಯಿ 21 ಕೋಟಿಗಳ ಅಂದಾಜು ವೆಚ್ಚದಲ್ಲಿ ಟರ್ಮಿನಲ್ ಸ್ಟೇಷನ್ ಕಟ್ಟಡ ಶಂಕುಸ್ಥಾಪನೆಗೊಳ್ಳಲಿದೆ. ಶಿವಮೊಗ್ಗ ನಗರಕ್ಕೆ ಹೊಸ ಕಳೆ ನೀಡಿದ್ದು ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆ. ಶಿವಮೊಗ್ಗದಲ್ಲಿ ಒಟ್ಟು 896.16 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ 44 ಯೋಜನೆಯ ಕಾಮಗಾರಿಗಳು ಲೋಕಾರ್ಪಣೆಗೆ ಸಿದ್ಧವಾಗಿವೆ.